ಖಾಸಗಿ ಶಾಲೆಗಳು ಅಲರ್ಟ್ ಆಗಿವೆ. ಯಾಕೆ? ತಗೊಳ್ಳೇಬೇಕಲ್ಲ ಮುಂಜಾಗ್ರತೆಯನ್ನು. ಆ ನಿಟ್ಟಿನಲ್ಲಿ ಈಗ ಖಾಸಗಿ ಶಾಲೆಗಳು ಅಲರ್ಟ್ ಆಗಿ ಏನು ಮಾಡಿವೆ ಅಂತಂದರೆ, ಆ ಮಂಡಳಿಯ ಕ್ಯಾಂಪ್ಸ್ ಸಂಘಟನೆ ಏನಿದೆ ತನ್ನ ಸದಸ್ಯ ಶಾಲೆಗಳಿಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಕೋವಿಡ್ ಕಾಲದಲ್ಲಿ ಯಾವ ರೀತಿ ಮಾರ್ಗಸೂಚಿ ಪಾಲನೆ ಮಾಡಲಾಗ್ತಾ ಇತ್ತೋ ಅದನ್ನೇ ಪಾಲಿಸಿ ಅಂತ ಸೂಚಿಸಿದ್ದಾರೆ. ಹಾಗಿದ್ದಾಗ ಖಾಸಗಿ ಶಾಲೆಗಳಲ್ಲಿ ಮುಂಜಾಗ್ರತೆ ಏನು? ಹಾಗಿದ್ದಾಗ ಕ್ಯಾಂಪ್ಸ್ ಹೇಳ್ತಿರೋ ಪ್ರಕಾರ ಅವರು ಹೇಳಿರುವಂಥ ಸಲಹೆಗಳು: ಆರೋಗ್ಯ ಸಮಸ್ಯೆ ಇರುವಂಥ ವಿದ್ಯಾರ್ಥಿಗಳು ಸಿಬ್ಬಂದಿ ಶಾಲೆಗೆ ಬರದಂತೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಿದ್ದಾರೆ. ವೈದ್ಯಕೀಯ ತಪಾಸಣೆ ಮೂಲಕ ರೋಗದ ಬಗ್ಗೆ ದೃಢಪಡಿಸಿಕೊಳ್ಳೋದು, ಆರೋಗ್ಯ ಸಮಸ್ಯೆ ಇರುವಂಥ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಶಾಲೆಗೆ ಬರದಂತೆ ಕ್ರಮ, ಸ್ವಲ್ಪ ಆರೋಗ್ಯ ಸಮಸ್ಯೆ ಇರುವ ವಿದ್ಯಾರ್ಥಿಗಳು ಸಿಬ್ಬಂದಿಗೆ ಮಾಸ್ಕ್ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಶಾಲಾ ವಾತಾವರಣ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದು ಪ್ರತಿ ಸಲನೂ ಇಟ್ಕೊಳ್ಳೇಬೇಕು. ಅದು ಇದು ಬಂದಾಗಲೇ ಇಟ್ಕೋಬೇಕಾ ಸ್ವಚ್ಛವಾಗಿ? ಅದಿಲ್ಲ ಅಂದ್ರೂ ಇಟ್ಕೊಳ್ಳೇಬೇಕು. ಇನ್ನು ಉಳಿದಂಥ ಸಂದರ್ಭದಲ್ಲೂ ಕೂಡ ಒಂಚೂರು ಏನಾದರೂ ಕೆಮ್ಮು, ನೆಗಡಿ ಈ ಥರ ಜ್ವರ ಏನಾದರೂ ಕಾಣಿಸ್ಕೊಳ್ತಾ ಇದ್ದರೆ ಸ್ವಲ್ಪ ದೂರ ಇರಿ ಬೇರೆ ಮಕ್ಕಳಿಂದ, ಸಿಬ್ಬಂದಿಗಳಿಂದ ಅಂತ ಹೇಳಿದ್ದಾರೆ.